ಇಂದಿನ ಕಥೆ ಮುದುಕ ಮತ್ತು ಅವನ ಮಕ್ಕಳದು. ಒಂದೂರಿನಲ್ಲಿ ಒಬ್ಬ ಮುದುಕ ತನ್ನ 4 ಗಂಡು ಮಕ್ಕಳೊಂದಿಗೆ ವಾಸವಾಗಿದ್ದ. ಆತನ ಮಕ್ಕಳು ಕೆಟ್ಟ ಸಹವಾಸಕ್ಕೆ ಬಿದ್ದು ಅಹಿತಕರ ಕೆಲಸ ಮಾಡುವವರ ಜೊತೆ ಬೆರೆಯಲಾರಂಭಿಸಿದರು. ತಂದೆ ಎಷ್ಟು ಬಾರಿ ಅವರೊಡನೆ ಸೇರಬೇಡಿ ಎಂದು ಹೇಳಿದರೂ ಸಹ ಆತನ ಮಾತನ್ನು ಮಕ್ಕಳು ಕೇಳಲಿಲ್ಲ. ಒಂದು ದಿನ ಮುದುಕ ಆತನ ಮಕ್ಕಳಿಗೆ ಬುದ್ಧಿ ಕಲಿಸುವ ನಿರ್ಧಾರ ಮಾಡಿದನು. ಒಂದು ಬುಟ್ಟಿ ತುಂಬ ಹದವಾಗಿ ಹಣ್ಣಾದ ಮಾವಿನ ಹಣ್ಣುಗಳನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಕೊಳೆತ ಮಾವಿನ ಹಣ್ಣನ್ನು ಇಟ್ಟು ಆ ಹಣ್ಣುಗಳನ್ನು ಮರುದಿನ ತಿನ್ನಲು ಆತನ ಮಕ್ಕಳಿಗೆ ಹೇಳಿದನು. ಬೆಳಗಾದ ನಂತರ ಅವರು ಹಣ್ಣನ್ನು ತಿನ್ನಲು ಹೋದಾಗ ಒಂದೆರಡನ್ನು ಬಿಟ್ಟು ಬೇರೆಲ್ಲವೂ ಕೊಳೆತು ಹೋಗಿದ್ದವು. ಅದನ್ನು ಕಂಡು ಆತನ ಮಕ್ಕಳು ಆಶ್ಚರ್ಯದಿಂದ ಇದು ಹೇಗಾಯಿತು ಎಂದು ಕೇಳಿದರು. ಕೊಳೆತ ಒಂದು ಹಣ್ಣಿನಿಂದಾಗಿ ಚೆನ್ನಾಗಿದ್ದ ಹಣ್ಣುಗಳೂ ಕೊಳೆತು ಹೋದವು ಎಂದು ಮುದುಕ ಮಕ್ಕಳಿಗೆ ವಿವರಿಸಿದ. ಮಕ್ಕಳಿಗೆ ತಂದೆಯ ಸಂದೇಶ ಅರ್ಥವಾಯಿತು. ಮಕ್ಕಳು ಅಂದಿನಿಂದ ಆ ಕೆಟ್ಟ ಸಹವಾಸವನ್ನು ಬಿಟ್ಟರು. ಇದರ ನೀತಿ ಏನು ಹೇಳಿ? ಒಬ್ಬರ ಕೆಟ್ಟ ಪ್ರಭಾವ ಗುಂಪಿನಲ್ಲಿರುವ ಎಲ್ಲರನ್ನೂ ಕೆಡಿಸಿ ನಾಶ ಮಾಡುತ್ತದೆ. ಇಂದಿನ ಕಥೆ ಹೇಗಿತ್ತು? ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ. ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಕಥೆಯೊಂದಿಗೆ ಬೇಗ ಬರ್ತೀನಿ.